ಓಕೆ. ಸೊ ಟುಡೇ ಇವತ್ತು ಏನೋ ಒಂದು ಸ್ಪೆಷಲ್ ರೆಸಿಪಿ ಮಾಡಿದಾಳೆ. ಇದು ಒಂದು ಫೋಟೋ ತೆಗೆದ್ಬಿಟ್ಟು ನಮ್ಮ ಅಮ್ಮಂಗೆ ನಮ್ಮ ಅಪ್ಪಗೆ. ಇದಕ್ಕೆ ಇವಾಗ ಎಣ್ಣೆ ಸುರಿತಾ ಇದ್ದಾರೆ. ಸಾರಿ, ಅದಕ್ಕಲ್ಲ, ಇದಕ್ಕೆ ಇದಕ್ಕೆ ಹಾಕಿದ್ರು, ಸುರಿಲಿಲ್ಲ, ಸ್ವಲ್ಪ ಹಾಕಿದ್ರು ಅಷ್ಟೇ. ಅದಾದ್ಮೇಲೆ ಅದು ಬೇರೆ ಇದು ಬೇರೆ, ನಾನು ಎರಡು ಒಂದೇ ಅಂದ್ಕೊಂಡಿದ್ದೆ. ಈಗ ಗ್ಯಾಸ್ ಹಚ್ತಾ ಇದ್ದಾರೆ. ಗ್ಯಾಸ್ ಹಚ್ಚಿದ್ರು, ಲೈಟರ್ ಆನ್ ಆಗಿದೆ. ಈಗ ಬೇಳೆ ಸಾರಲ್ಲಿ ನೋಡಬೇಕು, ಬೇಳೆ ಸಾರು ಎಲ್ಲಿಗೆ ಹಾಕ್ತಾರೆ ಅಂತ. ಈ ಬೇಳೆ ಸಾರನ್ನ ಚೆನ್ನಾಗಿ ಕಲ್ಸ್ಕೊತಾ ಇದ್ದಾರೆ, ಹದವಾಗಿ ಕಲ್ಸ್ಕೊಂಡ್ಮೇಲೆ ನೋಡಿ, ನನಗಂತೆ ಇದು ಅವ್ರಿಗಂತೆ. ಇವಾಗ ಜೀರಿಗೆ ತಿಂತಾರೆ, ಜೀರಿಗೆ ಡಬ್ಬ ತಗೊಂಡಿದ್ದಾರೆ ಗ್ಯಾಸ್ಟ್ರಿಕ್ ಆಗಿರೋ ಕಾರಣ. ಹಂಗೂ ನಿನ್ಗಂದು ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ತೆಕ್ಕೊಡ್ಲಿಲ್ಲ, ನನ್ನ ಅಡುಗೆನೇ. ಸೊ ಜೀರಿಗೆಯನ್ನು ಹದವಾಗಿ ಎಣ್ಣೆಯಲ್ಲಿ ಕಾಯ್ತಾ ಇದೆ. ಜೀರಿಗೆ ಜೊತೆಗೆ ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪಿನಕಾಯಿ, ಸ್ವಲ್ಪ ಉಪ್ಪು. ಇವಾಗ ಈ ಜೀರಿಗೆ ಹಾಕಿರುವಂಥ ಇದಕ್ಕೆ ಬೇಳೆ ಸಾರನ್ನ ಉಯ್ದ್ಬಿಟ್ರು. ಬೇಳೆ ಸಾರು ಇದ್ದ ಮೇಲೆ ಪಾತ್ರೆನ ತೊಳೆಯೋಕೆ ಇಡಬೇಕು, ಯಾಕಂದರೆ ನಾನು ತೊಳೆಯೋದು ಕೆಲಸ ಇದೆ. ಅಯ್ಯೋ, ಮೆಣಸಿನ್ಕಾಯಿ ಹಾಕಿಲ್ಲ, ಇನ್ನು ಮೆಣಸಿನ್ಕಾಯಿ ಹಾಕಬೇಕು. ಓಹೋ, ಪ್ಲೇಯರ್ ಇವತ್ತು ಮೆಣಸಿನ್ಕಾಯನ್ನು ಮರ್ತಿದ್ದಾರೆ. ಮೆಣಸಿನಕಾಯನ್ನು ಮರ್ತಿರೋ ಕಾರಣ ಈಗ ಟೇಸ್ಟ್ನಲ್ಲಿ ವ್ಯತ್ಯಾಸ ಕಂಡು ಬಂದು ಸಾರಿನಲ್ಲಿ ರುಚಿ ಇಲ್ಲದ ಆಗೋ ಚಾನ್ಸಸ್ ಇರುತ್ತದೆ. ಹಾಗಾಗಿ ನಾವು ಎಡಗೈಯಲ್ಲಿ ಇದನ್ನು ಕಲಿಸ್ತಾ ಇದ್ದೀವಿ. ಇಲ್ಲ, ರೆಕಾರ್ಡ್ ಮಾಡ್ತಾ ಇಲ್ಲ, ರೆಕಾರ್ಡ್ ಮಾಡೋ ಥರ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಇದರೊಳಗೇನೆ ರೈಸು ಮಾಡಿಕೊಂಡು ಮಧ್ಯಾಹ್ನ ತಿನ್ನೋದು. ತೊಳಿಬಾರ್ದಾ? ಓಕೆ, ತೊಳೆಯಲ್ಲ. ಓಕೆ ಓಕೆ ಓಕೆ. ವಿಡಿಯೋ ಯಾಕೆ ಕಟ್ ಆಗ್ತಾ ಇದೆ? ರಸಮ್ ಪೌಡರ್ ಎಕ್ಸ್ಪೈರ್ ಆಗಿದೆಯಲ್ಲೋ ನೋಡಿ ಒಂದ್ಸರಿ. ಇಲ್ಲ, ಎಕ್ಸ್ಪೈರ್ ಆಗಿಲ್ಲ. ಯಾಕಂದರೆ ಮೊನ್ನೆ ಇನ್ನೂ 1 ವರ್ಷ 2 ವರ್ಷದಿಂದ ತಂದಿಟ್ಟಿರೋ ಪೌಡ್ರ್ಗಳು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕುವಂಥ ಪರಿಸ್ಥಿತಿ ಬಂತು. ಯಾಕಂದರೆ 1 ವರ್ಷದಿಂದ ನಮ್ಮ ಮನೆಯಲ್ಲಿ ಡಬ್ಬಗಳನ್ನೇ ತೆಗೆದು ನೋಡಿಲ್ಲ, ಯಾವ್ದು ತಂದಿಲ್ಲ, ಎಷ್ಟು ಉಳ್ಕೊಂಡಿದ್ದೆ, ಏನು ಕತೆ ಅಂತ. ಈಗ ಈ ಮಸಾಲೆಯನ್ನು ಇನ್ನೂ ಚೆನ್ನಾಗಿ ಹದವಾಗಿ ಕಲಿಸ್ಬೇಕು. ಕಲಿಸೋವಂಥ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀವಿ. ಈ ಸಾಂಬಾರು ನೆನ್ಸ್ಕೊಳ್ಳೋದಿಕ್ಕ ಅಥವಾ ಸಾಂಬಾರು ಕಲ್ಸ್ಕೊಳ್ಳೋದಿಕ್ಕ? ನಿನ್ಗೆ ಒಬ್ಬನಿಗೆ ಅಂತ ಮಾಡೋದು ಹಂಗೆ ಉಳ್ಕೊಳತ್ತೆ. 2-3 ದಿವಸ ಇಟ್ಬಿಟ್ಟು ತಿಂದರೆ ತಿಂತೀಯ ನೀನು? ಎಲ್ಲಿ ಸೈಡ್ನಲ್ಲಿ ಕೆಂಪು ಕಲರ್ ಬೀಟ್ರೂಟ್ನ ಗೊಜ್ಜು ರೆಡಿ ಆಗ್ತಾ ಇದೆ. ತಿಂದೋಣ, ತಿಂದು ಹೇಳ್ತೀವಿ ಯಾವ ರೀತಿ ಆಗಿದೆ ಅಂತ.